ಜನಸಂದಣಿಯ ಆರ್ಭಟ, ಬ್ಯಾಟ್ನ ಖಡಕ್ ಸದ್ದು, ಮೈದಾನದಲ್ಲಿರೋ ಬಿಗುವಿನ ವಾತಾವರಣ ಇದೆಲ್ಲ ಮತ್ತೆ ಶುರುವಾಗಿತ್ತು. ಓಡಿ ವಿಶ್ವಕಪ್ನಲ್ಲಿ ಚರಿತ್ರೆ ಬರೆದು ಚಾಂಪಿಯನ್ಸ್ ಆದ ಕೆಲವೇ ವಾರಗಳ ನಂತರ ಭಾರತೀಯ ಮಹಿಳಾ ಕ್ರಿಕೆಟ್ ತಂಡ ಮತ್ತೊಮ್ಮೆ ಕಣಕ್ಕಿಳಿದಿತ್ತು. ಈ ಬಾರಿ ಶ್ರೀಲಂಕಾ ವಿರುದ್ಧ 5 ಪಂದ್ಯಗಳ ಟಿ20 ಸರಣಿ ಆಡೋಕೆ ದಿನಾಂಕ 2025 ಡಿಸೆಂಬರ್ 21 ಆಂಧ್ರಪ್ರದೇಶದ ವಿಶಾಖಪಟ್ಟಣದಲ್ಲಿರೋ ACAVDCA ಕ್ರಿಕೆಟ್ ಸ್ಟೇಡಿಯಂನಲ್ಲಿ ಸಮರಕ್ಕೆ ವೇದಿಕೆ ಸಿದ್ಧವಾಗಿತ್ತು. ಇದು ಕೇವಲ ಮತ್ತೊಂದು ಪಂದ್ಯ ಆಗಿರಲಿಲ್ಲ. ಇದು ನಮ್ಮ ಕ್ವೀನ್ಸ್ಗಳ ಬಹುನಿರೀಕ್ಷಿತ ಕಂಬ್ಯಾಕ್ ಆಗಿತ್ತು. ಅವರ ಆ ಗೋಲ್ಡನ್ ಟಚ್, ವೇಗದ ಮತ್ತು ಮತ್ತಷ್ಟು ಆಕ್ರಮಣಕಾರಿ ಟಿ20 ಫಾರ್ಮೆಟ್ಗೂ ಕೆಲಸ ಮಾಡುತ್ತಾ ಅಂತ ನೋಡೋಕೆ ಇದೊಂದು ಅವಕಾಶ. ಹಾಗಾಗಿ ಅವರು ಯಾವುದೇ ಕಾರಣಕ್ಕೂ ನಿರೀಕ್ಷೆಯನ್ನ ಹುಸಿ ಮಾಡಲಿಲ್ಲ. ಮೊದಲ ಎಸೆತದಿಂದಲೇ ಭಾರತ ಚಾಂಪಿಯನ್ಗಳಂತೆ ಆತ್ಮವಿಶ್ವಾಸದಿಂದ ಆಡಿತು. ಕೊನೆಗೆ 8 ವಿಕೆಟ್ಗಳ ಭರ್ಜರಿ ಜಯ ಸಾಧಿಸಿ ಪಂದ್ಯವನ್ನ ತಮ್ಮದಾಗಿಸಿಕೊಂಡಿತು. ಜೆಮಿಮಾ ರಾಡ್ರಿಗಸ್ ಈ ಹೆಸರು ಈಗ ಕ್ಲಚ್ ಪ್ರದರ್ಶನಕ್ಕೆ ಪರ್ಯಾಯ ಪದದಂತಾಗಿದೆ. ಅವರು ಅಜೇಯ 69 ರನ್ಗಳನ್ನ ಸಿಡಿಸಿ ಯಾವುದೇ ಒತ್ತಡವಿಲ್ಲದಂತೆ ತಂಡವನ್ನ ಗೆಲುವಿನ ದಡ ಮುಟ್ಟಿಸಿದ್ರು. ಆದ್ರೆ ಕೇವಲ ಸ್ಕೋರ್ ಕಾರ್ಡ್ ಮೀರಿ ನೋಡಿದ್ರೆ ಈ ಪಂದ್ಯ ಒಂದು ಬದಲಾವಣೆಯ ಕಥೆಯನ್ನ ಹೇಳುತ್ತೆ. ತಂಡದ ಹೊಸ ಗತಿಯನ್ನ ಮತ್ತು ಹಿಂದಿನ ಸಾಧನೆಗಳ ಮೇಲೆ ನಿಲ್ಲದೆ ಮುಂದೆ ಸಾಗುವ ಅವರ ಗುಣವನ್ನ ಇದು ತೋರಿಸುತ್ತೆ. ಇದು ಜಗತ್ತಿಗೆ ಒಂದು ಸ್ಪಷ್ಟ ಸಂದೇಶ ಕೊಟ್ಟಿತ್ತು: ಮಹಿಳಾ ಕ್ರಿಕೆಟ್ನಲ್ಲಿ ಭಾರತದ ಸಾಮ್ರಾಜ್ಯ ಇನ್ನೂ ಮುಗಿದಿಲ್ಲ. ಹಾಗಿದ್ರೆ ಈ ಭರ್ಜರಿ ಕಂಬ್ಯಾಕ್ ಹೇಗೆ ನಡೆಯಿತು ಮತ್ತು ಮುಂದಿನ ಸವಾಲುಗಳಿಗೆ ಇದು ಏನು ಸೂಚಿಸುತ್ತೆ? ಮೊದಲ ಟಿ20 ಪಂದ್ಯ ನಿಯಂತ್ರಿತ ಆಕ್ರಮಣಕಾರಿ ಆಟಕ್ಕೆ ಒಂದು ಮಾದರಿಯಾಗಿತ್ತು. ಭಾರತ ಮಹಿಳಾ ಕ್ರಿಕೆಟ್ನಲ್ಲಿ ಎಷ್ಟು ಮುಂದುವರೆದಿದೆ ಅನ್ನೋದಕ್ಕೆ ಇದು ನಿಜಕ್ಕೂ ಸಾಕ್ಷಿ. ಮೊದಲು ಬ್ಯಾಟ್ ಮಾಡಿದ ಶ್ರೀಲಂಕಾ ತಂಡ ನಿಗದಿತ 20 ಓವರ್ಗಳಲ್ಲಿ 6 ವಿಕೆಟ್ಗೆ 121 ರನ್ ಗಳಿಸಿತು. ಬೇರೆ ಸಂದರ್ಭದಲ್ಲಿ ಈ ಸ್ಕೋರ್ ನಿಜಕ್ಕೂ ದೊಡ್ಡ ಸವಾಲಾಗಬಹುದಿತ್ತು. ಆದರೆ ವಿಶ್ವಕಪ್ನಲ್ಲಿ ಭರ್ಜರಿ ಪ್ರದರ್ಶನ ನೀಡಿರೋ ಭಾರತದ ಈ ತಂಡ ಈ ಗುರಿ ಬೆನ್ನತ್ತೋಕೆ ಅಚಲವಾದ ಗಮನದೊಂದಿಗೆ ಮೈದಾನಕ್ಕಿಳಿದಿತ್ತು. ಈ ಪಂದ್ಯದ ಸ್ಟಾರ್ ಆಟಗಾರ್ತಿ ಅಂದ್ರೆ ಅದು ಜೆಮಿಮಾ ರಾಡ್ರಿಗಸ್ ಅವರೇ. ಅವರು ಕೇವಲ 44 ಎಸೆತಗಳಲ್ಲಿ ಔಟಾಗದೆ ಗಳಿಸಿದ 69 ರನ್ಗಳು ಅವರ ಸೊಗಸಾದ ಸ್ಟ್ರೋಕ್ ಪ್ಲೇ ಹಾಗೂ ಬುದ್ಧಿವಂತಿಕೆಯ ಶಾಟ್ ಆಯ್ಕೆಗೆ ಸಾಕ್ಷಿಯಾಗಿತ್ತು. ಶ್ರೀಲಂಕಾದ ಬೌಲಿಂಗ್ ದಾಳಿಯನ್ನ ಅವರು ಅಕ್ಷರಶಃ ಧೂಳೀಪಟ ಮಾಡಿದರು. ಅವರು ಬಾರಿಸಿದ ಪ್ರತಿ ಬೌಂಡರಿಗೆ ಪ್ರೇಕ್ಷಕರಿಂದ ಭರ್ಜರಿ ಚಪ್ಪಾಳೆ ಸಿಕ್ಕಿತು. ಹಾಗೆ ಅವರು ಓಡಿದ ಪ್ರತಿ ವೇಗದ ಸಿಂಗಲ್ ಅವರ ಕ್ರೀಡಾ ಕೌಶಲ್ಯಕ್ಕೆ ಒಂದು ಸಾಕ್ಷಿಯಾಗಿತ್ತು. ಅವರು ಕೇವಲ ರನ್ ಗಳಿಸಲಿಲ್ಲ, ಪಂದ್ಯದ ಗತಿಯನ್ನೇ ನಿಯಂತ್ರಿಸಿದರು. ಇದರಿಂದ ಭಾರತ ತನ್ನ ಗುರಿಯಿಂದ ಯಾವತ್ತೂ ವಿಚಲಿತವಾಗಲಿಲ್ಲ. ಅವರ ಜೊತೆಗೆ ಉತ್ತಮ ಸಾಥ್ ನೀಡಿದ ಸ್ಮೃತಿ ಮಂಧನಾ ಕೂಡ ಇತಿಹಾಸ ಸೃಷ್ಟಿಸಿದರು. ಟಿ20 ಅಂತಾರಾಷ್ಟ್ರೀಯ ಪಂದ್ಯಗಳಲ್ಲಿ 4000 ರನ್ಗಳ ಗಡಿ ದಾಟಿದ ಸ್ಮೃತಿ ವಿಶ್ವದಲ್ಲಿ ಈ ಸಾಧನೆ ಮಾಡಿದ 2ನೇ ಮಹಿಳಾ ಆಟಗಾರ್ತಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾದರು. ಈ ಅದ್ಭುತ ಜೊತೆಯಾಟ ಹಾಗೂ ವೈಯಕ್ತಿಕ ಪ್ರದರ್ಶನದಿಂದಾಗಿ ಭಾರತ ಕೇವಲ 14.4 ಓವರ್ಗಳಲ್ಲಿ 2 ವಿಕೆಟ್ಗೆ 122 ರನ್ ಗಳಿಸಿ ಇನ್ನೂ ಸಾಕಷ್ಟು ಎಸೆತಗಳು ಬಾಕಿ ಇರುವಾಗಲೇ ಸುಲಭವಾಗಿ ಗೆದ್ದುಬಿಟ್ಟಿತು. ಈ ಪ್ರದರ್ಶನ ತಂಡದ ಆಳವಾದ ಸಾಮರ್ಥ್ಯ ಮತ್ತು ಒತ್ತಡದಲ್ಲಿಯೂ ಉತ್ತಮವಾಗಿ ಆಡುವ ಗುಣದ ಬಗ್ಗೆ ತುಂಬಾ ಹೇಳಿತು. ಅಷ್ಟೇ ಅಲ್ಲ, ವಿಶ್ವಕಪ್ನಲ್ಲಿ ಅವರ ಯಶಸ್ಸು ಕೇವಲ ಒಂದು ಕ್ಷಣಿಕ ಸಾಧನೆಯಲ್ಲ, ಬದಲಿಗೆ ನಿರಂತರವಾಗಿ ಉತ್ತಮ ಪ್ರದರ್ಶನ ನೀಡುವ ಅಡಿಪಾಯ ಅನ್ನೋದನ್ನ ಮತ್ತೊಮ್ಮೆ ಸಾಬೀತುಪಡಿಸಿತು. ಈ ಸರಣಿಗೆ ಭಾರತ ತಂಡ ಅನುಭವಿ ಆಟಗಾರ್ತಿಯರು ಮತ್ತು ಹೊಸ ಪ್ರತಿಭೆಗಳ ಅದ್ಭುತ ಮಿಶ್ರಣವಾಗಿತ್ತು. ಭವಿಷ್ಯದ ದೂರದೃಷ್ಟಿ ಇದರಲ್ಲಿ ಸ್ಪಷ್ಟವಾಗಿ ಕಾಣ್ತಾ ಇತ್ತು. ತಂಡದ ಸಾರಥ್ಯವನ್ನು ಎಂದಿನಂತೆ ಖಡಕ್ ಹರ್ಮನ್ಪ್ರೀತ್ ಕೌರ್ ವಹಿಸಿದ್ರೆ, ಉಪನಾಯಕಿಯಾಗಿ ಯಾವಾಗ್ಲೂ ಭರವಸೆ ಮೂಡಿಸೋ ಸ್ಮೃತಿ ಮಂಧನಾ ಇದ್ರು. ವಿಶ್ವಕಪ್ ಗೆದ್ದಿದ್ದ ಟೀಮ್ನ ಪ್ರಮುಖ ಆಟಗಾರ್ತಿಯರು ಹಾಗೆಯೇ ಉಳಿದುಕೊಂಡಿದ್ರು. ಇದು ಟಿ20 ಫಾರ್ಮ್ಯಾಟ್ಗೆ ಅಮೂಲ್ಯ ಅನುಭವ ಮತ್ತು ಗೆಲ್ಲುವ ಮನೋಭಾವ ತಂದಿತ್ತು. ಓಪನಿಂಗ್ ಬ್ಯಾಟರ್ ಶಫಾಲಿ ವರ್ಮಾ ಮತ್ತೆ ಆಕ್ಷನ್ಗೆ ಬಂದಿದ್ದಕ್ಕೆ ಫ್ಯಾನ್ಸ್ ಖುಷಿಪಟ್ಟಿದ್ರು. ಯಾಕಂದ್ರೆ ಇವರ ಸ್ಫೋಟಕ ಬ್ಯಾಟಿಂಗ್ ಇತ್ತೀಚೆಗೆ ನಡೆದ ವಿಶ್ವಕಪ್ ಫೈನಲ್ನಲ್ಲಿ ತುಂಬಾನೇ ಮುಖ್ಯವಾಗಿತ್ತು. ಆದ್ರೆ ಹಳೆ ಆಟಗಾರ್ತಿಯರ ಜೊತೆಗೆ ಈ ಸರಣಿ ಇಬ್ಬರು ಯುವ ಭರವಸೆಯ ಆಟಗಾರ್ತಿಯರಿಗೆ ಒಂದು ಮೈಲಿಗಲ್ಲಾಗಿತ್ತು. 19 ವರ್ಷದ ವೈಷ್ಣವಿ ಶರ್ಮಾ ಮತ್ತು ವಿಕೆಟ್ ಕೀಪರ್ ಜಿ ಕಮಲಿನಿ ಇಬ್ಬರು ಮೊದಲ ಬಾರಿಗೆ ರಾಷ್ಟ್ರೀಯ ತಂಡಕ್ಕೆ ಆಯ್ಕೆಯಾಗಿದ್ರು. ಇವರಿಬ್ಬರ ಸೇರ್ಪಡೆಯು ಮುಂದಿನ ಪೀಳಿಗೆಯ ಕ್ರಿಕೆಟ್ ತಾರೆಗಳನ್ನು ಬೆಳೆಸುವ ಮತ್ತು ತಂಡಕ್ಕೆ ಸೇರಿಸಿಕೊಳ್ಳುವ ಸ್ಪಷ್ಟ ಉದ್ದೇಶವನ್ನು ತೋರಿಸುತ್ತಿತ್ತು. ತಂಡದ ಬಲವನ್ನು ಇನ್ನಷ್ಟು ಹೆಚ್ಚಿಸಿದ್ದು ವೇಗದ ಬೌಲರ್ ರೇಣುಕಾ ಸಿಂಗ್ ಠಾಕೂರ್ ಅವರ ಕಂಬ್ಯಾಕ್. ಈಗಾಗಲೇ ಬಲಿಷ್ಠವಾಗಿದ್ದ ಬೌಲಿಂಗ್ ವಿಭಾಗಕ್ಕೆ ಇವರ ಸೇರ್ಪಡೆ ಮತ್ತಷ್ಟು ಬಲ ತಂದಿತ್ತು. ಇನ್ನು ಶ್ರೀಲಂಕಾ ತಂಡದ ಬಗ್ಗೆ ಹೇಳೋದಾದ್ರೆ ಅವರ ಸವಾಲನ್ನು ಅವರ ವರ್ಚಸ್ವಿ ನಾಯಕಿ ಚಮರಿ ಅಥಾಪತ್ತು ಮುನ್ನಡೆಸಿದ್ರು. ವಿಶ್ಮಿ ಗುಣರತ್ನೆ, ಹಸಿನಿ ಪೆರೇರಾ, ಹರ್ಷಿತಾ ಸಮರವಿಕ್ರಮರಂತಹ ಪ್ರಮುಖ ಆಟಗಾರ್ತಿಯರ ಬೆಂಬಲ ಅವರಿಗಿತ್ತು. ಇವರೆಲ್ಲರೂ ಭಾರತದ ವಿಜಯ ಯಾತ್ರೆಯನ್ನು ತಡೆಯೋ ಗುರಿಯನ್ನು ಹೊಂದಿದ್ರು. ಹೀಗೆ ಎರಡೂ ತಂಡಗಳಲ್ಲಿ ಅನುಭವಿಗಳು ಮತ್ತು ಹೊಸಬರ ಮಿಶ್ರಣ ಒಂದು ರೋಚಕ ಕಾದಾಟವನ್ನು ಭರವಸೆ ನೀಡಿತ್ತು. ಇದು ಮಹಿಳಾ ಅಂತಾರಾಷ್ಟ್ರೀಯ ಕ್ರಿಕೆಟ್ನ ವಿಕಸಿಸುತ್ತಿರುವ ಸ್ವರೂಪವನ್ನು ಸ್ಪಷ್ಟವಾಗಿ ತೋರಿಸ್ತಾ ಇತ್ತು. ಭರ್ಜರಿ ಗೆಲುವು ಸಾಧಿಸಿದ್ದರೂ ಭಾರತದ ನಾಯಕಿ ಹರ್ಮನ್ಪ್ರೀತ್ ಕೌರ್ ತಮ್ಮ ತಂಡದ ಪ್ರದರ್ಶನದ ಬಗ್ಗೆ ಮನಬಿಚ್ಚಿ ಮಾತನಾಡಿದ್ರು. ಟಾಪ್ ಲೆವೆಲ್ ಸ್ಪೋರ್ಟ್ಸ್ನಲ್ಲಿ ಪರಿಪೂರ್ಣತೆಗಾಗಿ ನಿರಂತರ ಪ್ರಯತ್ನ ಎಷ್ಟು ಮುಖ್ಯ ಅನ್ನೋದನ್ನ ಅವರು ಒತ್ತಿ ಹೇಳಿದ್ರು. ತಂಡದ ಅದ್ಭುತ ಬ್ಯಾಟಿಂಗ್ ಮತ್ತು ಬೌಲಿಂಗ್ ಪ್ರಯತ್ನಗಳನ್ನು ಶ್ಲಾಘಿಸಿದ್ರು. ನಿಜ, ಆ ಅಂಕಿಅಂಶಗಳೇ ಎಲ್ಲವನ್ನೂ ಸ್ಪಷ್ಟಪಡಿಸಿದ್ವು. ಆದ್ರೆ ಕೌರ್
ಫೀಲ್ಡಿಂಗ್ ಬಗ್ಗೆ ತಕ್ಷಣದ ಗಮನ ಬೇಕು ಅನ್ನೋದನ್ನ ಎತ್ತಿ ತೋರಿಸಿದ್ರು. ಅವರ ಆತಂಕ ಸ್ಪಷ್ಟವಾಗಿತ್ತು. ಕೈ ಚೆಲ್ಲಿದ ಕ್ಯಾಚ್ಗಳು ಸುಲಭದ ಗೆಲುವಿನಲ್ಲೂ ಸಹ ದೊಡ್ಡ ಮತ್ತು ಪ್ರಮುಖ ಪಂದ್ಯಗಳಲ್ಲಿ ದೊಡ್ಡ ಹೊಡೆತ ನೀಡಬಹುದು. ವಿಶಾಖಪಟ್ಟಣದಲ್ಲಿನ ಒದ್ದೆ ವಾತಾವರಣ ಕೂಡ ಇದಕ್ಕೆ ಒಂದು ಕಾರಣವಾಗಿತ್ತು. ಇದರಿಂದ ಫೀಲ್ಡಿಂಗ್ ಮಾಡುವುದು ಕಷ್ಟಕರವಾಗಿತ್ತು. ಆದ್ರೆ ಕೌರ್ ಹೇಳಿದ ಹಾಗೆ ಚಾಂಪಿಯನ್ ತಂಡ ಯಾವುದೇ ಪರಿಸ್ಥಿತಿಯಲ್ಲೂ ಹೊಂದಿಕೊಂಡು ಉತ್ತಮ ಪ್ರದರ್ಶನ ನೀಡಬೇಕು. ನಾಯಕಿಯಿಂದ ಬಂದ ಈ ಮಾತು ತಂಡದ ನಿರಂತರ ಸುಧಾರಣೆಯ ಬದ್ಧತೆಯನ್ನು ತೋರಿಸುತ್ತೆ. ಭರ್ಜರಿ ಗೆಲುವು ಬಂದರೂ ಸುಮ್ಮನೆ ಕೂರುವ ಜಾಯಮಾನ ಅವರದ್ದಲ್ಲ ಅನ್ನೋದನ್ನ ಸ್ಪಷ್ಟಪಡಿಸುತ್ತೆ. ಇದೇ ಉತ್ತಮ ತಂಡಗಳನ್ನ ಮಹಾನ್ ತಂಡಗಳಾಗಿ ಮಾಡುವುದು, ಆಟದ ಪ್ರತಿ ವಿಭಾಗದಲ್ಲೂ ತಮ್ಮನ್ನು ತಾವೇ ಸುಧಾರಿಸಿಕೊಳ್ಳಲು ನಿರಂತರವಾಗಿ ಪ್ರಯತ್ನಿಸುವುದು. ಭಾರತ ಮಹಿಳಾ ತಂಡಕ್ಕೆ ಪ್ರತಿ ಪಂದ್ಯ, ಪ್ರತಿ ಸರಣಿ ದೊಡ್ಡ ಸವಾಲುಗಳನ್ನ ಎದುರಿಸಲು ಒಂದು ಮೆಟ್ಟಿಲು ಇದ್ದಂತೆ. ಈ ಸಣ್ಣಪುಟ್ಟ ಲೋಪದೋಷಗಳನ್ನ ಈಗಲೇ ಸರಿಪಡಿಸಿಕೊಂಡ್ರೆ ಅವರು ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ ನಂಬರ್ 1 ಸ್ಥಾನದಲ್ಲಿರಲು ಇದು ಸಹಾಯವಾಗುತ್ತೆ. ಗೆದ್ದರೂ ಸಹ ಆಟದ ಬಗ್ಗೆ ಅವರ ಈ ಅಚ್ಚುಕಟ್ಟಾದ ವಿಧಾನವೇ ಅವರ ಯಶಸ್ಸಿನ ಒಂದು ಮುಖ್ಯ ಗುರುತು. ಭಾರತ ಮತ್ತು ಶ್ರೀಲಂಕಾ ನಡುವಿನ ಈ ಮೊದಲ ಟಿ20 ಪಂದ್ಯ ಬರೀ ಒಂದು ಮಾಮೂಲಿ ಮ್ಯಾಚ್ ಆಗಿರಲಿಲ್ಲ. ಇದು ಒಂದು ಮಹತ್ವದ ತಿರುವು ನೀಡುವ ಕ್ಷಣವಾಗಿತ್ತು. ಯಾಕಂದ್ರೆ ಭಾರತದ ವನಿತಾ ತಂಡ ಇತಿಹಾಸ ಸೃಷ್ಟಿಸಿದ ಓಡಿ ವಿಶ್ವಕಪ್ ಗೆಲುವಿನ ನಂತರ ಯಾವ ಅಡೆತಡೆಯೂ ಇಲ್ಲದೆ ಟಿ20 ಕ್ರಿಕೆಟ್ನ ಫಾಸ್ಟ್ ಪೇಸ್ ಲೋಕಕ್ಕೆ ಎಂಟ್ರಿ ಕೊಟ್ಟಿದ್ದನ್ನು ಇದು ಸಾಬೀತುಪಡಿಸಿತು. ಈ ಭರ್ಜರಿ ಗೆಲುವು ಇಡೀ 5 ಪಂದ್ಯಗಳ ಸರಣಿಗೆ ತಕ್ಷಣವೇ ಒಂದು ದೊಡ್ಡ ಮೊಮೆಂಟಮ್ ನೀಡಿದೆ. ಜೊತೆಗೆ ಒಂದು ಬಲವಾದ ಟೋನ್ ಕೂಡ ಸೆಟ್ ಮಾಡಿದೆ. ಇದು ಕೇವಲ ತಂಡದ ವಿಭಿನ್ನ ಫಾರ್ಮ್ಯಾಟ್ಗಳಲ್ಲಿ ಸ್ಥಿರ ಪ್ರದರ್ಶನ ನೀಡುವ ಸಾಮರ್ಥ್ಯವನ್ನಷ್ಟೇ ಅಲ್ಲ, ಹೊಸ ಪ್ರತಿಭೆಗಳನ್ನ ತಂಡದಲ್ಲಿ ಎಷ್ಟು ಬುದ್ಧಿವಂತಿಕೆಯಿಂದ ಬಳಸಿಕೊಂಡಿದ್ದಾರೆ ಅನ್ನೋದನ್ನೂ ತೋರಿಸಿದೆ. ಇದು ದೀರ್ಘಾವಧಿಯ ಯಶಸ್ಸಿಗೆ ಬಹಳ ಮುಖ್ಯ. ಈ ಗೆಲುವು ವನಿತಾ ಟಿ20 ಕ್ರಿಕೆಟ್ ರ್ಯಾಂಕಿಂಗ್ನಲ್ಲಿ ಭಾರತದ ಸ್ಥಾನದ ಮೇಲೆ ಖಂಡಿತವಾಗಿಯೂ ಪರಿಣಾಮ ಬೀರುತ್ತೆ. ಅಷ್ಟೇ ಅಲ್ಲ, ಮುಂಬರುವ ಅಂತಾರಾಷ್ಟ್ರೀಯ ಟೂರ್ನಿಗಳಿಗೆ ಒಂದು ಪ್ರಮುಖ ತಯಾರಿಯಾಗಿ ಕೂಡ ನೆರವಾಗುತ್ತೆ. ಯಾಕಂದ್ರೆ ಅಲ್ಲಿ ಪ್ರತಿಯೊಂದು ಪ್ರದರ್ಶನವೂ ಮುಖ್ಯವಾಗುತ್ತೆ. ಆಟಗಾರರ ವೈಯಕ್ತಿಕ ಪ್ರದರ್ಶನದಿಂದ ಹಿಡಿದು ತಂಡದ ಒಟ್ಟಾರೆ ಆಟದ ಬಗ್ಗೆ ಇರುವ ಅಭಿಮಾನಿಗಳ ವೈವಿಧ್ಯಮಯ ಆಸಕ್ತಿ, ವನಿತಾ ಕ್ರಿಕೆಟ್ಗೆ ಒಂದು ದೊಡ್ಡ ಮತ್ತು ಸಮರ್ಪಿತ ಪ್ರೇಕ್ಷಕ ಬಳಗ ಹೆಚ್ಚಾಗ್ತಿದೆ ಅನ್ನೋದನ್ನ ಸ್ಪಷ್ಟವಾಗಿ ತೋರಿಸುತ್ತೆ. ಇನ್ನು ನಾಯಕಿ ಹರ್ಮನ್ಪ್ರೀತ್ ಕೌರ್ ಇಂತಹ ಅದ್ಭುತ ಪ್ರದರ್ಶನ ಕೊಟ್ಟಿದ್ದರೂ ಕೂಡ ಫೀಲ್ಡಿಂಗ್ ಸುಧಾರಣೆ ಬಗ್ಗೆ ಮಾತನಾಡಿರುವುದು ತಂಡದ ಪ್ರೊಫೆಷನಲ್ ಆಟಿಟ್ಯೂಡ್ ಮತ್ತು ಗೆಲ್ಲಲೇಬೇಕು ಅನ್ನೋ ಅವರ ಅಚಲ ಬದ್ಧತೆಯನ್ನ ತೋರಿಸುತ್ತೆ. ಹಾಗಾಗಿ ಈ ಸರಣಿ ಕೇವಲ ಮ್ಯಾಚ್ ಗೆಲ್ಲೋದಕ್ಕೆ ಸೀಮಿತವಾಗಿಲ್ಲ, ಬದಲಿಗೆ ಇದು ಗೆಲ್ಲುವ ಸೂತ್ರವನ್ನ ಇನ್ನಷ್ಟು ಉತ್ತಮಗೊಳಿಸುವುದು, ಮುಂದಿನ ಸ್ಟಾರ್ ಆಟಗಾರರನ್ನ ಪೋಷಿಸುವುದು ಮತ್ತು ಜಾಗತಿಕ ವನಿತಾ ಕ್ರಿಕೆಟ್ನಲ್ಲಿ ಭಾರತದ ಸ್ಥಾನವನ್ನ ಇನ್ನಷ್ಟು ಗಟ್ಟಿ ಮಾಡುವುದು. ಪಯಣ ಮುಂದುವರಿಯುತ್ತೆ ಮತ್ತು ಈ ಭರ್ಜರಿ ಶುಭಾರಂಭದೊಂದಿಗೆ ನಿರೀಕ್ಷೆಗಳು ಎಂದಿಗಿಂತಲೂ ಹೆಚ್ಚಾಗಿವೆ.